ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳ ಬದುಕಿಗೆ ಆಶಾಕಿರಣವಾಗಿರುವ ಕಸ್ತೂರಿಬಾ ಸದನ ಹಾಗೂ ಸಾಂತ್ವನ ಕೇಂದ್ರಗಳು 2025-26ನೇ ಸಾಲಿನಲ್ಲಿ ಮಹತ್ವದ ಸೇವೆ ಸಲ್ಲಿಸಿವೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನೋಂದಾವಣೆಯಾದ ಕೇಸ್ಗಳು 55 ಮತ್ತೆ ಮುಕ್ತಾಯ ಆಗಿರೋ ಕೇಸ್ಗಳು 50 ಆಗಿದೆ ಸರ್. ವರದಕ್ಷಿಣೆ ಕೇಸ್ ಒಂದು, ಕೋಟಿಪುರ ಸರಾಗಲ್ಲಿ 53 ಕೇಸ್, ಅತ್ಯಾಚಾರದ್ದು ಬುಡಕಟ್ಟಿತ್ವ ಲೈಂಗಿಕ ಗುರುಗಳ ಯಾವುದೂ ಇಲ್ಲ ನಮ್ಮಲ್ಲಿ, ಅನೈತಿಕ ಸಂಬಂಧಗಳು ಇಲ್ಲ, ಇತರೆ 4 ಇದೆ. ಇದು ಸಾಂತ್ವನ ಕೇಂದ್ರ ಸರ್. ಇದು ರಾಜಿ ಸಂಧಾನ ಮಾಡಿದ್ರು 12 ಕೇಸ್ ಮಾಡಿದ್ವಿ ಸರ್. ನ್ಯಾಯಾಲಯಕ್ಕೆ ಕಳಿಸಿದ್ರು ಕೇಸ್ಗಳು 3, ಕೈ ಬಿಟ್ಟ ಪ್ರಕರಣಗಳು ಅಂದರೆ ಅವ್ರು ಬರಲೇ ಇಲ್ಲ ಅಂತ ಅವ್ರು ಡ್ರಾಪ್ ಮಾಡಿದ್ರು, ಅವ್ರು ಬಾಕಿ 8 ಕೇಸು ಬಾಕಿ ಇದ್ದಾವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 2025ರಿಂದ ಡಿಸೆಂಬರ್ ಅಂತ್ಯದವರೆಗೆ ಶಕ್ತಿ ಸದನದ ಮೂಲಕ ಒಟ್ಟು 132 ಮಹಿಳೆಯರು ಹಾಗೂ 59 ಮಕ್ಕಳು ಸೇರಿ 191 ಮಂದಿ ವಿವಿಧ ರೀತಿಯ ನೆರವು ಹಾಗೂ ಸೌಲಭ್ಯಗಳನ್ನು ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಕ್ತಿ ಸದನದೊಂದು ಈಗ ಮೊದಲು ಸ್ವಾದ ಅಂತದ್ದು ಹೆಸರು ಬದಲಾವಣೆ ಆಗಿದೆ, ಶಕ್ತಿ ಸದನ ಅಂತ ಆಗಿದೆ. ಅಲ್ಲಿಗೂ ಕೂಡ ಕೇಸ್ಗಳು ಬರ್ತಾ ಇರ್ತವೆ. ಅಲ್ಲಿ ಇರತಕ್ಕಂಥದ್ದು ನಿರಾಶ್ರಿತರು 8 ಜನ ಇದ್ದಾರೆ. ದಾಸೋಹಂಪಡು ಮತ್ತು ಪಾಲನೆ ಪೋಷಣೆ ಮಾಡ್ತಾ ಇರೋದು 26 ಜನ ಇದ್ದಾರೆ ಸರ್. ಅವ್ರನ್ನ ಪೋಷಣೆ ಮಾಡ್ತಾ ಇರೋದು ಸ್ಪೋಕ್ಸೋ ಪ್ರಕರಣ ಕೀರ್ತನ 10 ಜನ ಸಂಕೀರ್ತ ಸ್ವಲ್ಪ ಬಂದಿದೆ, ಮತ್ತು ಪೊಲೀಸ್ ಕೇಸ್ ಇಲ್ಲ ಬಂದಿರೋದು, ಅವ್ರು ನಡೀತಾ ಇದೆ. ತಾತ್ಕಾಲಿಕ ಆಶ್ರಯ 4 ಜನ ಇದ್ದಾರೆ. ಪ್ರೇಮ ಪ್ರಕರಣ ಅಂದರೆ ಪ್ರೀತಿಸ್ಬಿಟ್ಟು ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಅದು ಒಂದಿದೆ ಅಷ್ಟೇ. ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸರ್. ಪ್ರಸ್ತುತ ಮಹಿಳಾ ಪರವಾಗಿಗಳು ಮಹಿಳೆಯರು 16 ಜನ ಇದೆ ಸರ್. ಮಕ್ಕಳು 6 ಜನ ಇದ್ದಾರೆ, ಒಟ್ಟು 20 ಜನ ಇದ್ದಾರೆ. ಅದು ಸ್ವಾಧಾರ ಅಂತ ಇದ್ದಿದ್ದು ಶಕ್ತಿ ಕೇಂದ್ರ ಅಂತ ಅನ್ಕೊಂಡು